ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬೇಸಾಯ ಮಾಡಿದರೆ ರೈತರು ಹೆಚ್ಚಿನ ಲಾಭ ಗಳಿಸುವ ಜೊತೆಗೆ ವಿಷಮುಕ್ತವಾದ ಆಹಾರವನ್ನು ಉತ್ಪಾದನೆ ಮಾಡಲು ಸಾಧ್ಯವಿದೆ. ಬಳ್ಳಿಕೆರೆ ಮಂಜುನಾಥ್ ಅಭಿಮತ. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ದೇಸಿ ತಳಿಯ ರಾಸುಗಳನ್ನು ಸಂರಕ್ಷಣೆ ಮಾಡಿ ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ದುಡಿತಾ ಇರುವ ಸ್ವರೂಪ ರಾಣಿ ಮಧುಸೂದನ್ ರಾವ್ ದಂಪತಿಗಳ ಸಮಾಜಮುಖಿ ಕಾಳಜಿ ಹಾಗೂ ಬದ್ಧತೆಯು ನಾಗರಿಕ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಹಿರಿಯ ಪತ್ರಕರ್ತ ಬಳ್ಳಿಕೆರೆ ಮಂಜುನಾಥ್ ಹೇಳಿದ್ದಾರೆ. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಗಡಿ ಗ್ರಾಮವಾದ ಹಂಪಾಪುರದಲ್ಲಿ ಸುಭಾಷ್ ಎಂ ರಾವ್ ಮೆಮೋರಿಯಬಲ್ ಟ್ರಸ್ಟ್ ಆಯೋಜಿಸಿದ್ದ ಸುಭಾಷ್ ರಾವ್ ಎಂ ರವರ 20ನೇ ವರ್ಷದ ಸಂಸ್ಕರಣೆ ಹಾಗೂ ಅಜಾತಶತ್ರು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ರೈತರ ಜೀವನಾಧಾರವಾದ ಬೇಸಾಯ ಚಟುವಟಿಕೆಗಳಿಗೆ ಅಗತ್ಯವಾಗಿ ಬೇಕಾಗಿರುವ ದೇಸಿ ತಳಿಯ ರಾಸುಗಳನ್ನು ಸಂರಕ್ಷಣೆ ಮಾಡಿ ಭೂಮಿಯ ಫಲವತ್ತತೆಯನ್ನ ಸಂರಕ್ಷಣೆ ಮಾಡುವ ಜೊತೆಗೆ ಗೋಮೂತ್ರ ಹಾಗೂ ಸಗಣಿಯನ್ನ ಬಳಕೆ ಮಾಡಿಕೊಂಡು ಉಪ ಉತ್ಪನ್ನಗಳ ಜೊತೆಗೆ ಔಷಧಗಳನ್ನು ತಯಾರಿಸಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡು ದುಡಿತಾ ಇರುವ ಸ್ವರೂಪ ರಾಣಿ ಮಧುಸೂದನ್ ಅವರಂತಹ ಸಮಾಜಮುಖಿ ಕಾಳಜಿ ಹಾಗೂ ಬದ್ಧತೆಯನ್ನ ಹೊಂದಿರುವ ಜನರು ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ. ಪ್ರತಿ ವರ್ಷವೂ ಇಂತಹ ಅಪರೂಪದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳ ಅಭ್ಯುದಯಕ್ಕಾಗಿ ದುಡಿತಾ ಇರುವ ಶ್ರೇಷ್ಠ ಶಿಕ್ಷಕರನ್ನ ಗುರುತಿಸಿ ಸನ್ಮಾನಿಸಿ ಗೌರವಿಸುವ ಕಾರ್ಯವನ್ನ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ. ದೇಶದ ಬೆನ್ನೆಲುಬಾಗಿರುವ ರೈತನ ಬೇಸಾಯ ಚಟುವಟಿಕೆಗಳಿಗೆ ಮಾರ್ಗದರ್ಶನವನ್ನ ಮಾಡುತ್ತಾ ರಾಸಾಯನಿಕ ಗೊಬ್ಬರಗಳು ಹಾಗೂ ಕ್ರಿಮಿನಾಶಕಗಳನ್ನು ಬಳಸದೆ ದೇಸಿ ತಳಿಯ ಗಂಜಲು ಮತ್ತು ಸಗಣಿಯನ್ನ ಬಳಸಿ ಜೀವಾಮೃತವನ್ನ ತಯಾರಿಸುವಲ್ಲೂ ಮಾರ್ಗದರ್ಶನ ಮಾಡಿ ಶೂನ್ಯ ಬಂಡವಾಳದ ಮೂಲಕ ಕೃಷಿಯನ್ನ ಲಾಭದಾಯಕ ಉದ್ಯಮವನ್ನಾಗಿ ಮಾಡಿಕೊಳ್ಳಲು ಸೂಕ್ತ ಸಲಹೆ ಸೂಚನೆ ನೀಡುತ್ತಿರುವ ಈ ದಂಪತಿಗಳು ಕೃಷಿಯನ್ನ ರೈತರು ಲಾಭದಾಯಕ ಉದ್ಯಮವನ್ನಾಗಿ ಮಾಡಿಕೊಳ್ಳಲು ಪ್ರೇರಕ ಶಕ್ತಿಯಾಗಿದ್ದಾರೆ ಎಂದು ಮಂಜುನಾಥ್ ಅಭಿಮಾನದಿಂದ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಲೋಕೇಶ್ ಮಾತನಾಡಿ, ತಮ್ಮ ಇನ್ನೊಬ್ಬ ಮಗನನ್ನ ಹೃದಯ ಸಂಬಂಧಿ ಕಾಯಿಲೆಯಿಂದ ಕಳೆದುಕೊಂಡು ಜೀವನವೇ ಬೇಡವೆಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಸ್ವರೂಪ ರಾಣಿ ಮಧುಸೂದನ್ ದಂಪತಿಗಳು ತಮ್ಮಲ್ಲಿನ ಅಪಾರವಾದ ನೋವನ್ನ ನುಗ್ಗಿಕೊಂಡು ಕಳೆದು ಹೋದ ಮಗನ ಹೆಸರಿನಲ್ಲಿ ಟ್ರಸ್ಟ್ ಅನ್ನು ಸ್ಥಾಪಿಸಿ ನೂರಾರು ದೇಸಿ ತಳಿಯ ರಾಸುಗಳನ್ನು ಸಂರಕ್ಷಣೆ ಮಾಡುವ ಜೊತೆಗೆ ರೈತರಿಗೆ ನೈಸರ್ಗಿಕ ಕೃಷಿಯ ಬಗ್ಗೆ ಮಾರ್ಗದರ್ಶನ ಮಾಡಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಬೇಕಾಗುವ ಔಷಧಿಗಳನ್ನು ತಯಾರಿಸಿ ಪಾರಂಪರಿಕ ವೈದ್ಯ ಪದ್ಧತಿಯ ಚಿಕಿತ್ಸೆಯನ್ನ ನೀಡಿ ಈ ಭಾಗದಲ್ಲಿ ಎಲ್ಲರಿಗೂ ಬೇಕಾಗಿರುವ ವ್ಯಕ್ತಿಗಳಾಗಿ ಹೊರಹೊಮ್ಮಿರುವ ದಂಪತಿಗಳು ಪ್ರತಿ ವರ್ಷವೂ 2 ಜನ ಮೆಚ್ಚಿದ ಶಿಕ್ಷಕರನ್ನ ಗುರುತಿಸಿ ಗೌರವಿಸುವ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ಹೆಚ್ಚಾಗುವ ನಿಟ್ಟಿನಲ್ಲಿ ಭರವಸೆಯನ್ನ ಮೂಡಿಸಿ ಪ್ರಾಮಾಣಿಕವಾಗಿ ಸದ್ದಿಲ್ಲದೆ ತಮ್ಮ ಸೇವೆಯನ್ನ ಸಲ್ಲಿಸುತ್ತಾ ಇದ್ದಾರೆ. ಇವನ ನಿಸ್ವಾರ್ಥ ಸೇವಾ ಚಟುವಟಿಕೆಗಳು ಕಲುಷಿತಗೊಂಡಿರುವ ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿವೆ ಎಂದು ಲೋಕೇಶ್ ಸ್ಮರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ರೇಖಾ ಗೌಡಿಗೆರೆಯ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಅರವಿಂದ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರು ಹರದನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಶಿವಕುಮಾರ್, ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಮತ್ತಿತರರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಹಿರಿಯ ಪತ್ರಕರ್ತರಾದ ಎಚ್ಬಿ ಮಂಜುನಾಥ್, ಸೈಯದ್ ಖಲೀಲ್, ಪ್ರಥಮ ದರ್ಜೆ ವಿದ್ಯುತ್ ಗುತ್ತಿಗೆದಾರ ನಾಗೇಶ್ ಕಟ್ಟೆ, ಕ್ಯಾತನಹಳ್ಳಿ ಶಿವಕುಮಾರ್, ಗ್ರಾಮದ ಮುಖಂಡ ಪುಟ್ಟಣ್ಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಭವ ಟಿವಿ, ಕೃಷ್ಣರಾಜಪೇಟೆ. ಕಾಯಿಲೆಗಳಿಗೆ ಅದು ರಾಮಬಾಣವಾಗ್ತಾ ಇದೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಗಳು ಹೊರಗೆ ಹೋಗ್ತಾ ಇದೆ, ಅಂತಹ ತೈಲವನ್ನ ಇಲ್ಲಿ ಕಂಡಿಡ್ತಾರೆ ಅಂತಂದ್ರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಇದೆಲ್ಲವೂ ಕಾರಣವಾಗಿದ್ದು ಸುಭಾಷನ ಸಂಸ್ಮರಣೆಯ ಮೂಲಕವಾಗಿ. ಹಾಗಾಗಿ ನಾನು ನಿನ್ನೆ ಯೂಟ್ಯೂಬ್ ನಲ್ಲಿ 1-2 ಔಷಧಿಗಳನ್ನ ನೋಡಿದೆ. ನೇತ್ರಬಿಂದು ಮತ್ತೆ ಇನ್ನೊಂದು ಯಾವ್ದು ಕಳಿಸಿದ್ದೆ, ಒಂದು ಘೃತ, ಪಂಚಗವ್ಯ ಘೃತದ ಬಗ್ಗೆ ಅವರು ಸ್ಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ನಾವು ಸ್ಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಇದೆಲ್ಲವೂ ಕೂಡ ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆನೆ ಸಮಾಜಕ್ಕೆ ಸಮರ್ಪಣೆ ಆಗಿರುವಂತದ್ದು, ನಮ್ಮ ಲೋಕಾರ್ಪಣೆ ಆಗಿರುವಂತದ್ದು ಸುಭಾಷ್ ರಂಜಾವ್ ಚಾರಿಟಬಲ್ ಟ್ರಸ್ಟಿನ ಮೂಲಕವಾಗಿ. ಈಗ ನಾವೊಂದಷ್ಟು ಅದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಅನಿಸ್ತಾ ಇದೆ, ಇದನ್ನೆಲ್ಲ ಮಾಡಿ ಮಾಡಿ ನಾವು ಸುಮ್ಮನೆ ಆಗ್ತಾ ಇದೀವಿ ತೆರೆಮರೆಯಲ್ಲಿ. ಆದ್ರೆ ಯಾರೋ ಇದನ್ನ ಬಿಲ್ಡಪ್ ಅನ್ನ ತಗೊಳ್ತಾ ಇದಾರಲ್ಲ, ಇದನ್ನ ಈ ರೀತಿಯಲ್ಲಿ ಅವ್ರು ಹೇಗೆ ಮಾಡ್ತಾ ಇದಾರೆ ಆ ರೀತಿಯಾಗಿ ಎಸ್ಟಾಬ್ಲಿಷ್ ಮಾಡುವಂತಹ ಪ್ರಯತ್ನವನ್ನ
ನಮ್ಮ ಟ್ರಸ್ಟಿನ ಮೂಲಕ ಯಾಕೆ ಮಾಡಬಾರ್ದು, ದುರ್ಗಾಂಬ ಮೂಲಕ ಯಾಕೆ ಮಾಡಬಾರ್ದು ಅನ್ನುವಂತಹ ಆಲೋಚನೆಗಳು ಬರ್ತಾ ಇದೆ. ಇವತ್ತು ತಾವೆಲ್ಲ ನೋಡಿದ್ದೀರಿ, ಮರದ ಮಣಿಗಳನ್ನೇ ಬಳಸ್ತಾ ಇದ್ವಿ ಕೂತ್ಕೊಳ್ಳಿಕ್ಕೆ ಆಸನವಾಗಿ, ಕಾಲಿಗೆ ಆಕ್ಯುಪಂಚರ್ ಆಗಿ ಬಳಸುವಂತಹ ಮಣಿಗಳನ್ನ ಬಳಸ್ತಾ ಇದ್ವಿ. ಇವತ್ತೆಲ್ಲವೂ ಕೂಡ ದ್ರವ್ಯೋತ್ಪನ್ನದ ಮೂಲಕವಾಗಿ ಸಿದ್ಧಪಡಿಸಿದ್ದಾರೆ. ಅಲಂಕಾರಿಕ ವಸ್ತುಗಳು ಸಿದ್ಧವಾಗಿದೆ. ನನ್ನ ಮಗ ಹೇಳ್ದ ಇದು ಬಾಳಕೆ ಇದೆಯಾ ಅಂತ ಸುಮ್ಮನೆ ಕೇಳಿದೆ ಅವನ ಪ್ರಶ್ನೆ. ಅವನಿಗೆ ಇದ್ರ ಮೇಲೆ ಹೇಗೆ ನಂಬಿಕೆ ಇದೆ ನೋಡೋಣ ಅಂತ. ನಾನು ಗೋಡೆ ಹೊಡೆದ್ ನೋಡಿದೀನಿ, ನೆಲಕ್ಕೆ ಎತ್ತಾಕ್ ನೋಡಿದೀನಿ, ಒಂದು ವಸ್ತುವಿನ ಚೆಚ್ ನೋಡಿದೀನಿ, ಅಷ್ಟು ಡ್ಯೂರಬಲ್ ಇದೆ ಕಣಪ್ಪ ಅಂತೇಳಿ. ಅಂದ್ರೆ ಅಷ್ಟೊಂದು ಡ್ಯೂರಬಲ್ ಇರತಕ್ಕಂತಹ ವಸ್ತುಗಳನ್ನ ಸಿದ್ಧಪಡಿಸಲಿಕ್ಕೆ ಪ್ರೇರಣೆ ಆಗಿರುವಂತದ್ದು ಸುಭಾಷ್ ಎಂ ರಾವ್ ಅನ್ನುವಂತಹ ಹೆಸರು. ಆ ಹೆಸರು ಚಿರಸ್ಮರಣೀಯವಾಗಿ ಉಳಿಯುವಂತೆ ಆಗಿದ್ದು ಆತನ ಇಲ್ಲಿಯ ವಾಸ ಇಲ್ಲದೆ ಇರುವುದರಿಂದ. ಅಂದ್ರೆ ಅದನ್ನ ಹೇಗೆ ಬಳಸಬೇಕು ನನಗೆ ಒಂದು ಸಂಕಟ ಆಗುತ್ತೆ ಆ ಶಬ್ದವನ್ನ ಬಳಸೋದಕ್ಕೆ. ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಶಬ್ದ ಆಗ್ತಿಲ್ಲ. ಅಮರ ರಹೆ ಅಂತ ಹೇಳ್ಬೋದು, ಅಮರ ಹೋಗಯ ಅಂತ ಹೇಳ್ಬೋದು. ಅಂದ್ರೆ ಈ ಮೂಲಕವಾಗಿ ಈ ಎಲ್ಲ ಪ್ರಾಡಕ್ಟ್ಗಳು ಸಮಾಜಮುಖಿಯಾಗಿ ನಡೀಬೇಕಾದ್ರೆ ಸುಭಾಷ್ ಚಂದ್ರರಾವ್ ಕಾರಣೀಭೂತರಾಗಿರುವಂತದ್ದು. ಇದೊಂದು ಭಾರವಾದಂತಹ ಕಾರ್ಯಕ್ರಮ, ಮನಸ್ಸಿಗೆ ಭಾರವಾಗುವಂತಹ ಕಾರ್ಯಕ್ರಮ. ಇದು ಅಪ್ರಿಯವಾದರೂ ಅನಿವಾರ್ಯ. ಮತ್ತು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು ನೋಡಿ. ಇವತ್ತು ಪುಣ್ಯ ಸ್ಮರಣೆ ಮಾಡ್ತಾ ಇದೀವಿ, ಇನ್ನೊಬ್ಬರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದೀವಿ. ನೋಡಿ ಎಂತಹ ಅದೃಷ್ಟ, ಒಬ್ಬರ ಪುಣ್ಯ ಸ್ಮರಣೆ, ಇನ್ನೊಬ್ಬರ ಜಯಂತಿ. ಇಬ್ಬರೂ ಕೂಡ ಸಮಾಜಮುಖಿಯಾಗಿ ಚಿಂತನೆ ಮಾಡಿದವರು. ಅಟಲ್ ಬಿಹಾರಿ ವಾಜಪೇಯಿ ಕೆಆರ್ಪೇಟೆ ಗ್ರಾಮ ಭಾರತಿ ಪ್ರೌಢಶಾಲೆಯಲ್ಲಿ 8, 9, 10 SLC ವರೆಗೆ ವ್ಯಾಸಂಗ ಮಾಡಿದೀವಿ. ಅವರು ನಮ್ಮ ಕೆಆರ್ಪೇಟೆ ತಾಲೂಕಿನ ಕಟ್ಟೆಕ್ಯಾತನಹಳ್ಳಿಯವರು, ಅವ್ರನ್ನೂ ಕೂಡ ನೋಡೋ ಸೌಭಾಗ್ಯ ಇವತ್ತು ಸಿಕ್ಕಿದೆ. ಆಮೇಲೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಗುರುಗಳನ್ನ ಗೌರವಿಸ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ. ಅಜ್ಞಾನದ ಅಂಧಕಾರವನ್ನು ಹೊಡೆದೋಡಿಸಿ ನಮ್ಮಲ್ಲಿ ಜ್ಞಾನದ ಸಂಸ್ಕಾರವನ್ನು ಹೇಳ್ತಕ್ಕಂಥ ಗುರುಗಳು ದೇವರಿಗೆ ಸಮಾನ ಅಂತ ದೇವರನ್ನ ನಾವು ಇವತ್ತು ಇಲ್ಲಿ ಸನ್ಮಾನಿಸ್ತಾ ಇರ್ತಕ್ಕಂಥದ್ದು ಇಡೀ ನಾಗರಿಕ ಸಮಾಜ ಮೆಚ್ಚತಕ್ಕಂಥ ವಿಚಾರ. ಆ ಕೆಲಸವನ್ನ ಸುಭಾಷ್ ಎಂ ರಾವ್ ಟ್ರಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಅಭಿಮಾನ ಪಡಬೇಕು. ಆಮೇಲೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ರಾಷ್ಟ್ರವನ್ನ ಸಮರ್ಥವಾಗಿ ಮುನ್ನಡೆಸಿದಂತ ಕವಿಗಳು, ಸಾಹಿತಿಗಳು, ದಕ್ಷ ಪ್ರಾಮಾಣಿಕ ಆಡಳಿತಗಾರರಾಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಇವತ್ತು ಉತ್ತರ ಪ್ರದೇಶದ ಲಕ್ನೋನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಬೃಹತ್ ಕಂಚಿನ ಮೂರ್ತಿಯ ಲೋಕಾರ್ಪಣೆ ನಡೀತಾ ಇದೆ. ಏನು ಒಂದು ನಮ್ಮ ದೇಶ ವಿಶ್ವಗುರು ಆಗ್ಬೇಕಾದ್ರೆ ಅವರು ಹಾಕಿಕೊಟ್ಟಂತ ದಾರಿಯಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿಜಿಯವರು ಅವರ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ನಮ್ಮ ರಾಷ್ಟ್ರವನ್ನ ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ ಅಂತ ಒಬ್ಬ ಮಹಾನುಭಾವನ ಜನ್ಮ ದಿನಾಚರಣೆ ಕಾರ್ಯಕ್ರಮ ಇವತ್ತು ಒಬ್ಬ ವಿಶೇಷವಾದ ಆದರ್ಶ ವ್ಯಕ್ತಿಗಳ ಈ ನಡುವೆ ನಡೀತಾ ಇರ್ತಕ್ಕಂಥದ್ದು ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಈಗ ನಮ್ಮ ಅರವಿಂದ್ ಸರ್ ಅವರ ಬಗ್ಗೆ ಅವರ ಶಿಷ್ಯ ಎಂತ ಅಭಿಮಾನದ ಮಾತುಗಳನ್ನ ಹೇಳಿದ. ಯಾಕೆಂದ್ರೆ ನಮ್ಗೆಲ್ಲರಿಗೂ ಕೂಡ ನೀವು ಹೇಗೆ ವ್ಯಾಸಂಗ ಮಾಡಬೇಕು ಅಚ್ಚುಕಟ್ಟಾಗಿ ಹೇಳುವಂಥದ್ದನ್ನ ಸುಲಭವಾಗಿ ಸುಮಧುರವಾಗಿ ಎಲ್ಲರೂ ಹೇಳಿದ್ದಾರೆ. ಆಮೇಲೆ ನಮ್ಮ ಅರವಿಂದ್ ಸರ್ ಹೇಳ್ತಾ ಇದ್ರು ಮೇಡಮ್ ಗಂಟೆ ಬರ್ಸಿದ್ದಾರೆ ಅಂತ ಹೇಳಿ. ಹಾಗಾಗಿ ಆದರೆ ಅವರು ಆಭಾರಿಯಾಗಿದ್ದೀನಿ, ಯಾಕೆ ನಮ್ಮನ್ನು ಕರೆದು ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತೆ ನಮ್ಮ ಸಹೋದರಿ ಅವ್ರ ತಂದೆ ತಿಮ್ಮಪ್ಪಯ್ಯ ಅಂತ ಹೇಳಿ ನಮ್ಗೆ ಬಹಳ ಆತ್ಮೀಯರು. ಅವ್ರ ತಂದೆ ಶ್ರೀನಿವಾಸ್ ನಮ್ಗೆ ಬಹಳ, ನಾನು ಇಲ್ಲಿ ನೋಡೇ ಆಶ್ಚರ್ಯಪಟ್ಟೆ. ನಾನು ಎಲ್ಲೋ ಮೈಸೂರಿಂದ ಎಲ್ಲೋ ಮೋಸ್ಟ್ಲಿ ಕಾರ್ಯಕ್ರಮ ಬಂದಿರಬೇಕು ಅಂತ. ಬಟ್ ಅವ್ರು ಶ್ರೀಮತಿಯವರಿಗೆ ಪ್ರಶಸ್ತಿ ಭಾಜನರಾಗಿದ್ದಾರೆ ಅಂದ್ರೆ ಅದು ಇಡೀ ಕೇರ್ಪೇಟೆಗೆ ಸಂದಂತ ಗೌರವ. ನೀವು ಎಲ್ಲಿ ಯಾರನ್ನಾದ್ರೂ ನೀವು ಕೇಳಿದ್ರೆ ಈ ಸಮಾಜದಲ್ಲಿ ಥ್ಯಾಂಕ್ಲೆಸ್ ಜಾಬ್, ಅದು ಧನ್ಯವಾದವನ್ನ ಸಮಾಜ ಹೇಳದೇ ಇರ್ತಕ್ಕಂಥ ಒಂದು ವೃತ್ತಿ ಅಂದ್ರೆ ಶಿಕ್ಷಕ ವೃತ್ತಿ. ಹೇಳಿದ್ರೆ ಶಿಕ್ಷಕರಿಗೆ ಅವ್ರ ಶಿಷ್ಯರು ಮಾತ್ರ ಇರಬೇಕು. ಅದು ಶಿಕ್ಷಕರು, ಈ ಶಿಷ್ಯರು ಹೆಂಗಾಗಿದ್ದಾರೆ ಅಂದ್ರೆ ಈಗಿನ ಬದಲಾದ ಪ್ರಪಂಚದಲ್ಲಿ ಯಾರು ಕೂಡ ಗುರುಗಳನ್ನ ನೆನ್ಕೊಳ್ಳುವಂತ ಸನ್ನಿವೇಶ ಇಲ್ಲ. ಇಂಥ ಸನ್ನಿವೇಶದಲ್ಲಿ ಈ ಸಮಾಜದಲ್ಲಿ ಒಬ್ಬ ಗುರುತು ಮಾಡ್ಕೊಂಡಿರ್ತಕ್ಕಂಥ ಮಗಳು ನಮ್ಮ ಕೇರ್ಪೇಟೆ ಮಗಳು ಅಂದ್ರೆ ನಮ್ಮೆಲ್ಲರಿಗೂ ಸಂತೋಷ. ಹಾಗೆ ನಮ್ಮ ಲೋಕೇಶ್ ಅವರು
ಅವರು ನನಗೆ ಬಂದು ಹೇಳ್ತೀನಿ ನಾನು ಹೇಗೆ ಅಂತ ಅವರು ಕಾರ್ಯಕ್ರಮ ಮುಗಿದ ನಂತರ. ಯಾಕೆ ಅಂತಂದ್ರೆ ನನ್ನ ಗೆಳೆಯ ಸುರೇಶ್ ಅಂತ ನಾಗಮಂಗಲದೊಬ್ಬರು ಇತಿಹಾಸ ಪ್ರಾಧ್ಯಾಪಕ ಇದ್ದಾನೆ. ಅವನು ನಾನು ಅದನ್ನೇ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಸಮೇತ ಈ ಪ್ರಪಂಚದಲ್ಲಿ 7 ಜನ ಒಂದೇ ತರ ಇರ್ತಾರಂತೆ. ಹಾಗೆ ನೋಡ್ಕೊಂಡ್ರೆ ನನ್ನ ಗೆಳೆಯನ ತರನೇ ನೀವು ಕೂಡ ಕಂಡ್ರೆ ಬೆಳಗ್ಗೆ ನಾನು ಅವನು ಕೇಳ್ಪಟ್ಟನಲ್ಲಿ ಇರ್ತೀವಿ. ಅವನು ಸೇಮ್ ನಿಂತಾರನೆ. ಅವನು ನಾನು ಬೆಳಗ್ಗೆ ಅದನ್ನೇ ಬುದ್ಧಿವಾರ ಹೇಳ್ತಾ